ಎಚ್ಡಿಕೆ ತೋಟದ ಮನೆಯಲ್ಲಿನ ಬಾಡೂಟಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಲೇವಡಿಯನ್ನ ಮಾಡಿದೆ. ಎಕ್ಸ್ ಖಾತೆಯಲ್ಲಿ ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದಾರೆ ಕಾಂಗ್ರೆಸ್ನ ನಾಯಕರು. ನಿನ್ನೆ ವರ್ಷ ತೊಡಕು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆಯಲ್ಲಿ ಭರ್ಜರಿ ಬಾಡೂಟ ಇತ್ತು. ಆದರೆ ಬಾಡೂಟ ಮಾಡಿದವರು ಯಾರು? ಕುಮಾರಸ್ವಾಮಿ ಅವರು ಹೇಳ್ತಾರೆ, ಕಾರ್ಮಿಕರು ನನ್ನ ತೋಟದ ಮನೆಯಲ್ಲಿ ಕೆಲಸ ಮಾಡೋರು. 100 ಮಂದಿ ಕೆಲಸ ಮಾಡುವಷ್ಟು ಫ್ಯಾಕ್ಟ್ರಿ ನಿಮ್ಮ ಹತ್ರ ಇದೆಯಾ ಕುಮಾರಸ್ವಾಮಿ ಅವರೇ? ಅಂಥ ಫ್ಯಾಕ್ಟ್ರಿ ಎಲ್ಲಿ ನಡೆಸ್ತಾ ಇದ್ದೀರಿ ನೀವು? ಎಲ್ಲಿದೆ? ಬಿಡದಿಯಲ್ಲಿದೆಯಾ? ಆ 100 ಕಾರ್ಮಿಕರ ನೋಂದಣಿ ಆಗಿದೆಯಾ? ಹಾಗಾದ್ರೆ ESI ವ್ಯವಸ್ಥೆ ಮಾಡಿಸಿದ್ದೀರಾ? PF ಏನಾದರೂ ಮಾಡಿಸಿದ್ದೀರಾ? ಬಿಜೆಪಿಯದ್ದು ಎಲೆಕ್ಟ್ರೋಲ್ ಬಾಂಡು, ನಿಮ್ಮದು ಎಲೆಕ್ಟ್ರೋಲ್ ಬಾಡು. ಟ್ವೀಟ್ ಮೂಲಕ ಕುಮಾರಸ್ವಾಮಿ ಕಾಲೆಳೆದಿದೆ ಕಾಂಗ್ರೆಸ್. ಎಚ್ಡಿಕೆ ತೋಟದ ಮನೆಯಲ್ಲಿನ ಬಾಡೂಟಕ್ಕೆ ಸಂಬಂಧಿಸಿದಂತೆ ಈಗ ಕಾಂಗ್ರೆಸ್ ಕುಮಾರಸ್ವಾಮಿ ಅವರ ಕಾಲೆಳೆದಿದೆ. ಆ ಟ್ವೀಟ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿಯದ್ದು ಎಲೆಕ್ಟ್ರೋಲ್ ಬಾಂಡು, ನಿಮ್ಮದು ಎಲೆಕ್ಟ್ರೋಲ್ ಬಾಡು. 100 ಜನ ಕಾರ್ಮಿಕರಿಗೆ ಬಾಡೂಟದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಕುಮಾರಸ್ವಾಮಿ, ಮಾಡಿದ್ವಿ ಅಂತ. 100 ಮಂದಿ ಕೆಲಸ ಮಾಡುವಷ್ಟು ಯಾವ ಫ್ಯಾಕ್ಟ್ರಿ ನೀವು ನಡೆಸ್ತಾ ಇದ್ದೀರಿ ಬಿಡದಿಯಲ್ಲಿ? ಆ 100 ಜನ ಕಾರ್ಮಿಕರಿಗೆ ESI ವ್ಯವಸ್ಥೆ ಇದೆಯಾ? PF ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಕಾರ್ಡ್ ಇದೆಯಾ? ಲೇಬರ್ ಕಾರ್ಡು ಕುಮಾರಸ್ವಾಮಿ ಅವರು ತೋರಿಸ್ತೀರಾ? ಇಲಾಖೆಯಲ್ಲಿ ನೋಂದಣಿ ಮಾಡಿಸಿದ್ದೀರಾ? ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಬಾಡೂಟಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರನ್ನ ಕಾಲೆಳೆದಿದೆ, ವ್ಯಂಗ್ಯ ಮಾಡಿದೆ ಕಾಂಗ್ರೆಸ್. ಈ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ಅವರ ಉತ್ತರ ಹೇಗೆ ಇರಬಹುದು ಅಂತ ಹೇಳಿ? ಪ್ರಭು, DK ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಈಗ ಮಾತಿನ ಸಮರ ಶುರುವಾಗಿದೆ ಚುನಾವಣೆಯ ಹೊತ್ತಲ್ಲೇ. ಅದರಲ್ಲಿ ಬಾಡೂಟದ ವಿಚಾರದ ಬಗ್ಗೆ ಕೂಡ ಕಾಂಗ್ರೆಸ್ ಇವತ್ತು ಲೇವಡಿಯನ್ನ ಮಾಡಿದೆ. DK ಶಿವಕುಮಾರ್ ಕೂಡ ಇದರ ಬಗ್ಗೆ ವ್ಯಂಗ್ಯವನ್ನ ಮಾಡಿದ್ರು. ನಾವು ಕೂಡ 500 ಜನರಿಗೆ ಊಟವನ್ನ ಹಾಕ್ಸೋದಕ್ಕೆ ಪರ್ಮಿಷನ್ ಅನ್ನ ಪಡ್ಕೊಂಡಿದ್ವಿ. ಆದ್ರೆ ಕೊನೆಯ ಕ್ಷಣದಲ್ಲಿ ಊಟವನ್ನ ಹಾಕ್ಸೋದಕ್ಕೆ ಇವರು ಬಿಜೆಪಿ ಮತ್ತೆ JDS ಕಾರ್ಯಕರ್ತರು ದೂರನ್ನ ಸಲ್ಲಿಸುವ ಮೂಲಕ ಅದನ್ನ ರದ್ದುಪಡಿಸಿದ್ರು ಅನ್ನುವಂತ ಒಂದು ಆರೋಪವನ್ನ DK ಶಿವಕುಮಾರ್ ಮಾಡಿದ್ರು. ತದನಂತರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ನಾನು ಬಿಡದಿಯ ತೋಟದ ನಿವಾಸದಲ್ಲಿ ಹೊಸತೊಡಕು ಹಬ್ಬ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೆ. ನಮ್ಮ ತೋಟದಲ್ಲಿರುವಂತಹ 120 ಜನ ಕಾರ್ಮಿಕರಿಗೆ ಊಟವನ್ನ ಹಾಕ್ಸೋದಕ್ಕೆ ನಾನು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೆ. ಅದಕ್ಕೂ ಕೂಡ ತಹಸೀಲ್ದಾರ್ ಅವರ ಮೇಲೆ ಒತ್ತಡವನ್ನ ತಂದು DK ಬ್ರದರ್ಸ್ ಅದನ್ನ ರದ್ದುಪಡಿಸಿದ್ದಾರೆ ಅನ್ನುವಂತ ಆಕ್ರೋಶವನ್ನ ಅವರು ಟ್ವಿಟರ್ ಮೂಲಕ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ಅದಕ್ಕೆ ಈಗ ಕಾಂಗ್ರೆಸ್ ಕೂಡ ಲೇವಡಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಹೌದು, ನೀವು ಬಾಡೂಟವನ್ನ ಆಯೋಜನೆ ಮಾಡಿದ್ರಿ, ಚುನಾವಣೆಯ ಹೊತ್ತಲ್ಲಿ ಅದು ನೀತಿ ಸಂಹಿತೆಗೆ ಅಡ್ಡಿ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರಬೇಕು. ಜೊತೆಗೆ ಕಾರ್ಮಿಕರಿಗೆ, ನನ್ನ ಹೊಲದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ನಾನು ಬಾಡೂಟವನ್ನ ಆಯೋಜನೆ ಮಾಡಿದ್ದೆ ಅಂತೇಳಿ ಹೇಳ್ತಾ ಇದ್ದೀರಲ್ಲ, ನೀವು ಕಾರ್ಮಿಕರ ಇಲಾಖೆಯಲ್ಲಿ ಅದರ ಬಗ್ಗೆ ಕಾರ್ಮಿಕರ ನೋಂದಣಿಯನ್ನ ಮಾಡ್ತಿದ್ದೀರಾ? ನಿಮ್ಮ ಕೆಲಸದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ನೋಂದಣಿಯನ್ನ ಏನಾದ್ರೂ ಮಾಡ್ತಿದ್ದೀರಾ? ಅವ್ರಿಗೆ ESI ಮತ್ತೆ PF ಗಳನ್ನ ಏನಾದ್ರೂ ಕೊಡ್ತಾ ಇದ್ದೀರಾ? ಇದ್ರ ಬಗ್ಗೆ ನೀವು ಉತ್ತರವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಕಾರ್ಮಿಕರನ್ನ ಈಸಿಯಾಗಿ ಕೆಲಸದಲ್ಲಿ ತೊಡಗಿಸೋದಕ್ಕೆ ಅವಕಾಶಗಳಿಲ್ಲ. ಕಾರ್ಮಿಕ ಕಾಯ್ದೆಯ ಅನ್ವಯ ಅವ್ರಿಗೆ ಎಲ್ಲಾ ಸವಲತ್ತುಗಳನ್ನು ಕೂಡ ಕೊಡ್ಬೇಕಾಗತ್ತೆ. ಜೀವನ ಭದ್ರತೆಯನ್ನ ಕೊಡ್ಬೇಕಾಗತ್ತೆ, ಆರೋಗ್ಯ ಭದ್ರತೆಯನ್ನ ಕೊಡ್ಬೇಕಾಗತ್ತೆ, ಪಿಂಚಣಿ ವ್ಯವಸ್ಥೆ ಅವ್ರಿಗೆ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಈ EF ಮತ್ತೆ PF ಗಳನ್ನ ನೀವೇನಾದ್ರೂ ESI PF ಗಳನ್ನ ಮಾಡ್ತಿದ್ದೀರಾ? ಅದ್ರ ಬಗ್ಗೆ ದಾಖಲೆಗಳನ್ನ ನೀವು ಕೊಡಿ. ನೋಂದಾವಣಿ ಮಾಡಿದ್ದೀರಾ? ಅದ್ರ ಬಗ್ಗೆ ಕೊಡಿ. ಮತ್ತೆ 100 ಜನರನ್ನ ನೀವು ಕಾರ್ಮಿಕರು ಕೆಲ್ಸಕ್ಕೆ ಇಟ್ಕೊಂಡಿದೀನಿ ಅಂತ ಹೇಳ್ತಿದ್ರಲ್ಲ, ಇನ್ನ ನಿಮ್ಮ ಬೇರೆ ಬೇರೆ ಮನೆಗಳಲ್ಲಿ, ಬಿಡದಿಯ ತೋಟದ ಮನೆಯಲ್ಲೇ 100 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ಮನೆಗಳಲ್ಲಿ ನಿಮ್ಮ ಎಷ್ಟು ಜನ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ, ಎಷ್ಟು ಜನರಿಗೆ ನೀವು ಉದ್ಯೋಗವನ್ನ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ಕೊಡ್ಬೇಕು ಅನ್ನುವಂತ ಲೇವಡಿಯನ್ನ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ಮಾಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.